ಅದ್ಗೆ ಅವ್ರೆ ಕಾಫಿ. ಥ್ಯಾಂಕ್ ಯು ಚಂದು. ಹಾಗೆ ಈ ಇನ್ನೊಂದು ಕಾಫಿ ಯಾರಿಗೆ? ಅದು ಸರ್ಗೋಸ್ಕರ. ನೀನೊಂದ್ ಕೆಲ್ಸ ಮಾಡು, ಗಾರ್ಡನ್ಗೆ ಹೋಗಿ ನಿನ್ ಗಿಡಕ್ ನೀರ್ ಹಾಕು, ಅವ್ರಿಗೆ ಕಾಫಿ ನಾನು ಕೊಡ್ತೀನಿ. ಓಕೆ. ಮಾವ ಅವರೇ, ನಿಮ್ಗೆ ಬಿಸಿ ಬಿಸಿ ಕಾಫಿ. ಅಯ್ಯೋ ಮಗಳೇ, ನೀನೇನಕ್ ತಂದೆ? ಅಯ್ಯೋ ಮಾವಯ್ಯ, ಇದ್ರಲ್ಲಿ ತೊಂದ್ರೆ ಅನ್ನೋ ಮಾತು ಎಲ್ಲಿದೆ? ಇವತ್ತಿಂದ ನಿಮ್ಮ ಎಲ್ಲ ಅವಶ್ಯಕತೆನ ನಾನ್ ಪೂರೈಸ್ತೀನಿ. ಕೂತ್ಕೋ. ಮಾವಯ್ಯ, ಕಾಫಿಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಇಲ್ಲ ಮಗಳೇ, ಅಷ್ಟೊಂದಿಲ್ಲ. ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಮಾವಯ್ಯ? ಬೆಳಿಗ್ಗೆ ವಾತಾವರಣ, ಟೀ ಮತ್ತೆ ಕಾಫಿ ನೀನ್ ಮಾಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಸರಿ ಮಾವಯ್ಯ, ಕಾಫಿ ಮುಗ್ದಿದೆ, ನಾನೀಗ ಹೊರಡ್ತೀನಿ. ಸರಿ. ಹಾ, ಅನಿತಾ, ನಿನ್ಗೊಂದು ವಿಷಯ ಗೊತ್ತಾ? ಏನು? ಚಿಕ್ಕಪ್ಪ ಅರ್ಧ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡಿದ್ದಾರೆ. ಹಾ, ಗೊತ್ತು. ಇವತ್ತು ಅರ್ಧ ಪ್ರಾಪರ್ಟಿ ಬರ್ದಿದ್ದಾರೆ, ಮತ್ತೆ ನಾಳೆ ಪೂರ್ತಿ. ವಾಟ್ ನಾನ್ ಸೆನ್ಸ್. ಅನಿತಾ ಪ್ಲೀಸ್, ನೀನ್ ಯಾವುದೇ ತಪ್ಪು ನಿರ್ಧಾರ ಮಾಡಬಾರ್ದು. ಹಾ, ಇದ್ರಲ್ಲಿ ತಪ್ಪೇನಿದೆ? ನೋಡು ಅನಿತಾ, ತಪ್ಪೋ ಸರಿನೋ ನನಗೆ ಈ ಟಾಪಿಕ್ ಮೇಲೆ ಏನು ಮಾತಾಡಬಾರ್ದು. ನನಗೆ ಸುಸ್ತಾಗಿದೆ, ನನಗೆ ನಿದ್ದೆ ಬರ್ತಿದೆ. ಚಂದು. ಹಾ ಅದ್ಗೆ ಅವ್ರೆ, ಈ ಕಾಫಿ ಮಾವಯ್ಯ ಅವ್ರಿಗ? ಹಾ ಅವ್ರಿಗೇನೆ. ಹೌದಾ? ಮಾವಯ್ಯ ಅವರ ಇಡೀ ಜವಾಬ್ದಾರಿ ನಂದು. ಮತ್ತೆ ಇವತ್ತಿಂದ ನಾನು ಅವ್ರನ್ನ ನೋಡ್ಕೊಳ್ತೀನಿ. ನೀನು ಹೊರಗಡೆ ಕೆಲಸ ಮಾಡ್ಕೊ. ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬಾ. ಸರಿ, ಖಂಡಿತ. ಇದನ್ನ ನಾನು ಅವ್ರಿಗೆ ಕೊಡ್ತೀನಿ. ಆಯ್ತು. ಮಾವಯ್ಯ, ಹಾ ಬಾ ಬಾ ಬಾ. ನಿಮ್ಮ ಕಾಫಿ. ಬೇಡ ಮಗಳೇ, ಅಲ್ಲಿ ಇಟ್ಬಿಡು. ಇವತ್ ಮೂಡಿಲ್ಲ ಕುಡಿಯೋದಿಕ್ಕೆ. ಯಾಕೆ? ಗೊತ್ತಿಲ್ಲ, ಕಾಲ್ ತುಂಬಾ ನೋಯ್ತಿದೆ ಮಗಳೇ. ಹೌದಾ? ಹಾಗಿದ್ರೆ ನಾನ್ ನಿಮ್ ಕಾಲ್ ಒತ್ತುತ್ತೀನಿ. ಇಲ್ಲ ಬೇಡ ಮಗಳೇ. ಅಯ್ಯೋ ಕೊಡಿ, ನಾನು ಒತ್ತುತ್ತೀನಿ. ಅಯ್ಯೋ ಇರ್ಲಿ ಬಿಡು ಮಗಳೇ. ಪರವಾಗಿಲ್ಲ, ಕೊಡಿ. ಮಾವಯ್ಯ, ನಿಮ್ಮತ್ರ ನಾನೊಂದ್ ಮಾತ್ ಕೇಳಲಾ? ಹಾ ಮಗಳೇ, ಕೇಳು. ಅತ್ತೆ ಅವರು ನಿಮ್ಮನ್ ಬಿಟ್ಟು ಹೋದ್ಮೇಲೂ ನೀವ್ ಇನ್ನೊಂದ್ ಮದ್ವೆ ಯಾಕಾಗ್ಲಿಲ್ಲ? ನೀನ್ ಅಜ್ಜಿ ನೆನಪಲ್ಲಿ ನನ್ನ ಜೀವನ ನಡೆಸ್ತಾ ಇದ್ದೀನಿ, ಅದಕ್ಕೆ ಮದುವೆ ಮಾಡ್ಕೊಂಡಿಲ್ಲ ಮಗಳೇ. ಈಗ ನೋಡಿ ಮಾವಯ್ಯ, ಯಾರ್ದೋ ಜೀವನ ನಮ್ಮ ಜೀವನನ ನಿಲ್ಸೋದಿಲ್ಲ ಅಲ್ವಾ? ಈಗೇನಾದ್ರೂ ಅತ್ತೆ ಅವ್ರು ಇದ್ದಿದ್ರೆ ನಿಮ್ಮನ್ ಚೆನ್ನಾಗಿ ನೋಡ್ಕೊಳ್ತಿದ್ರಲ್ಲ, ನಿಮ್ ಪ್ರತಿ ಹೆಜ್ಜೆಲೋ ನಿಮ್ ಜೊತೆಲಿ ಇರ್ತಿದ್ರು. ಮತ್ತೆ ಹಾಗೆ ಮಾವಯ್ಯ, ಪ್ರತಿ ವ್ಯಕ್ತಿಗೂ ತಂದೆ ಆದಂತ ಅವಶ್ಯಕತೆ ಇರುತ್ತೆ. ಮನುಷ್ಯ ಒಬ್ಬಂಟಿಯಾಗಿದ್ರೆ ಬೋರ್ ಆಗ್ತಾನೆ. ಸಪೋಸ್
ನಿಮಗ್ ಬೇಕು ಅಂದ್ರೆ ನಾನ್ ನಿಮ್ ಒಬ್ಬಂಟಿತನನ ಶಾಶ್ವತವಾಗಿ ದೂರ ಮಾಡ್ತೀನಿ. ಮಗಳೇ ಏನ್ ಮಾಡ್ತಿದೀಯಾ? ಹುಚ್ಚ ನಿನಗೆ? ಹೌದು, ಅದು ನಿಮ್ ಒಬ್ಬಂಟಿತನನ ದೂರ ಮಾಡ್ತೀನಿ ಅಂತ ಬಂದ್ರೆ ನಿಮ್ ಕಣ್ಣಿಗೆ ನಾನು ಹುಚ್ಚಿ ತರ ಕಾಣಿಸ್ತಿದ್ದೀನಾ? ಸರಿ, ಹೀಗೆ ಅನ್ಕೊಳ್ಳಿ. ಆದ್ರೆ ನೀವೀ ತರ ಮಾತಾಡೋದನ್ನ ಬಿಟ್ಟು ಈ ಹುಚ್ಚಿ ಜಗತ್ತಲ್ಲಿ ಕಳೆದು ಹೋಗಿ. ಇಲ್ಲಿರೋದು ಕೇವಲ ನೀವು ಮತ್ತೆ ನಾನು. ನಮ್ಮಿಬ್ರನ್ ಬಿಟ್ಟು ಇಲ್ಲಿ ಬೇರೆ ಯಾರೂ ಇಲ್ಲ. ಅನಿತಾ, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಅಯ್ಯೋ ಮಾವಯ್ಯ, ನೀವೇನು ಚಿಂತೆ ಮಾಡ್ಬೇಡಿ. ಅಷ್ಟಕ್ಕೂ ಇಂಥ ವಿಷಯ ಯಾರಿಗಾದ್ರೂ ಹೇಳೋದಕ್ಕಾಗತ್ತಾ ಹೇಳಿ? ಅನೂಪ್, ಹಾ ಅಂಕಲ್, ಅನೂಪ್. ನಮಸ್ತೆ. ಹಾ ನಮಸ್ಕಾರ ಅಣ್ಣಮ್ಮ. ಒಳ್ಳೇದಾಯ್ತು ನೀನ್ ಬಂದಿದ್ದು. ಸರಿ ಇದಾರಾ? ಸರ್ ಮಲಗಿದ್ದಾರೆ. ಸರಿ, ನೀನು ಒಂದು ಕೆಲಸ ಮಾಡು. ಇದು ತುಂಬಾ ಇಂಪಾರ್ಟೆಂಟ್ ಫೈಲ್. ಅವ್ರಿಗೆ ಕೊಟ್ಬಿಡು. ಮತ್ತೆ ನನಗೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮೀಟಿಂಗ್ ಇದೆ. ಸರಿನಾ? ಅವ್ರಿಗೆ ಹೇಳ್ಬಿಡು ನಾನು ಸಂಜೆ ಸಿಗ್ತೀನಿ ಅಂತ. Okay. ಸರಿ ಮಗಳೇ, ನಾನು ಬರ್ತೀನಿ. ಸರಿ ಸರಿ. ಅನಿತಾ, ಚಿಕ್ಕಪ್ಪ. ಅಯ್ಯೋ, ಎಲ್ಲೋದ್ರು ಇವರೆಲ್ಲ? ನನಗೆ ಪ್ರಮೋಷನ್ ಆಗಿದೆ. ಎಲ್ಲಿರ್ಬೋದು? ಹಾ, ಇಲ್ಲಿ ಕೇಳಿಸ್ಕೊಳ್ಳಿ. ಇದು ವರ್ಮಾ ಅಂಕಲ್ ಬಂದು ಈ ಫೈಲ್ ಕೊಟ್ಟೋದ್ರು. ನಾಳೆ ಬಂದು ನಿಮ್ಮನ್ನ ನೋಡ್ತೀನಿ ಅಂತ ಹೇಳಿದ್ರು. ಹೌದಾ? ಅರೆ ಅನಿ, ನಿಂಗೆ ಗೊತ್ತಾ ಇದು ಏನಂತ? ಇಲ್ಲ. ಇದು ನನ್ನ ಪ್ರಾಪರ್ಟಿ ಫೈಲು. ಇದನ್ನ Okay. 50% ಅಜಯ್ ಹೆಸರು ಮೇಲೆ ಮಾಡಿದೀನಿ, ಮತ್ತೆ 50% ನಿನ್ನ ಹೆಸರು ಮೇಲೆ. ನಿಜವಾಗ್ಲು ಥ್ಯಾಂಕ್ ಯು ಮಾವಯ್ಯ. ಚಿಕ್ಕಪ್ಪ. ಅರೆ, ಎಲ್ಲೂ ಹೋದ್ರು ಇವರೆಲ್ಲ? ಎಲ್ಲಿದ್ದೀರಾ ನೀವೆಲ್ಲ? ಎಲ್ಲಿ ಹೋದ್ರಿ? ಲವ್ ಯು. ಇದು ತಗೋ ನಿನ್ನ ಪತ್ರ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕೇಳು, ಇದೇನು ಉಟ್ಕೊಂಡಿದ್ಯಾ ನೀನು? ನಾಳೆಯಿಂದ ಇದನ್ನ ಹಾಕೋಬೇಡ. ನಾನು ನಿನಗೆ ಈ ಸರ ಹಾಕ್ತೀನಿ. ಇದು ನಿನಗೋಸ್ಕರ ತಂದಿದ್ದೀನಿ. ನಿಜವಾಗ್ಲು? ಇದನ್ನ ಹಾಕ್ಲಾ? ಚಿಕ್ಕಪ್ಪ, ಅನಿತಾ. ಚಿಕ್ಕಪ್ಪ,